ರಾಜ್ಯ ಸರ್ಕಾರದ ಜನವಿರೋಧಿ ನೀತಿನ ಖಂಡಿಸಾದೆ ಒಂದು ಪ್ರತಿಭಟನೆಗೆ ಇಂಕಲು ವಿಶೇಷವಾದ ಕರೆ ಕೊರ್ತಾ ಪ್ರತಿಭಟನೆಲೆ ಬೆತ್ತಬೇತ ಸಂದರ್ಭಡೆ ಉಡುಪಿ ಕಾರ್ಕಳಡೆ ನಡತೊಂದಿತ್ತಡೆ ಆಣ ಒಂದು ಹಳ್ಳಿದ ಜನಕ್ಕೆ ಈ ಮಾತ ವಿಷಯ ಗೊತ್ತಾವಡ ಕಾರಣಕ್ಕೆ ಪ್ರತಿ ಗ್ರಾಮ ಪಂಚಾಯತಿಡೆ ಒಂದು ಪ್ರತಿಭಟನೆ ಆವಡನ್ಪೊಂಡು ನಂಗೆ 35 ಕೋಟಿ ಪ್ರತಿಭಟನೆ ನಡತೊಂದುಂಡು ಬಹುಶಃ ಕರುಣಾಕರ್ ಕೋಟೆ ಅಂದ್ರೆ ರಾಜ್ಯ ಸರ್ಕಾರದ ಆಡಳಿತ ವೈಫಲ್ಯದ ಮಸ್ತ್ ಸಂಗತಿಯಲ್ಲಿ ನಿಖಿಲ ಎದುರು ಕನತೇರಿ ಇನ್ನು ಈ ಸರ್ಕಾರ ಬತ್ತದು 3 ವರ್ಷ ಮುಗಿಯೊಂದು ಬತ್ತಂಡು ಎಲ್ಲ ಮೇ ತಿಂಗಳಿಗೂ 3 ವರ್ಷ ಆಪುಂಡು 3 ವರ್ಷಡೆ ಇಂಚ ಎಂಕಲ್ ಪಟ್ಟಿ ಮನ್ಪೋಲಿ ನಮ್ಮನ ಸರ್ಕಾರ ಇಪ್ಪನಾಗ ನಲ್ಲೂರಿಗೆ ದಾದ ಆತನಂದು ಬೇತೆ ಊರಿಗೇನಾತನಂಪನ ವಿಷಯ ಬರ್ಚಿ ನಲ್ಲೂರಿಗೆ ದಾದ ಆತನಂದು ಯಾನಿತ್ತ ನಿಕ್ಲಡಕ್ಕೇನು ಈ ಸರ್ಕಾರ ಬತ್ತದು 3 ವರ್ಷ ನಡೆದ್ಬೇಕ ನಲ್ಲೂರಿಗೆ ದಾದ ಆತನೆ ಹಿಂದುತ್ವ ಕೊಂಚ ಅರ್ಥ ಬರ್ತದೆ ಸುನೀಲ್ ಕುಮಾರ್ 2004 ಇಸ್ವಿ ಬೊಕ್ಕ ಕಾರ್ಕಳ ಬತ್ತೆ ಬೊಕ್ಕ ಅನೇಕ ಕಿಂಡಿ ಅಣೆಕಟ್ಟುಗಳಾണ് ಕಾರ್ಕಳಡೆ ಇനി ನೀರಾವರಿ ಸೌಲಭ್ಯ ಗ್ರಾಮ ಗ್ರಾಮಗಳು ಒಳಿತಾತು ಕೋಡಿಡ್ಲ ಉಂಡು ಕಾಲು ಸಂಕಲು ವರ್ಷ ಕೊಂಚ 200-300 ಕಾಲು ಸಂಕಲು ತಾಲೂಕು ಬತ್ತಂಡೆ 5 ಲಕ್ಷ ಸಾರ್ವಜನಿಕ ಆಸ್ಪತ್ರೆ ಬಾರಿ ಬರಲಾಂಡೆ ITI ಕಾಲೇಜ್ಲಾಂಡೆ ಮಸ್ತ್ ಕಾರ್ಯಕ್ರಮಗಳು 1-2 ಕಾರ್ಯಕ್ರಮ ಮಸ್ತ್ ಕಾರ್ಯಕ್ರಮಲಾಂಡೆ ಈತ ಕೂಡ ಅಭಿವೃದ್ಧಿ ಕಾರ್ಯಕ್ರಮ ಆದರೆ ಕರಿಯ ಸತಿ ಚುನಾವಣೆ ಬರ್ನಾಗ ನಮ್ಮನ ಬಿಜೆಪಿದ ಪರಿಸ್ಥಿತಿ ಹೆಂಚಾಂಡೆ ಏನೇರೆ ಒಲ್ತೊಲ್ತು ವೇಷ ಮಾಡೋದು ಬರ್ತದೆ ಚುನಾವಣೆಗೆ 10 ದಿನ ಪುನಃ ನಮ್ಮ ಗ್ರಾಮದಲ್ಲಿರುವ ಪ್ರಾಥಮಿಕ ಉಪಕೇಂದ್ರ ಆರೋಗ್ಯ ಕೇಂದ್ರಗಳನ್ನು ಕೂಡ ಇದನ್ನು ತಾಲೂಕು ಕೇಂದ್ರದಲ್ಲಿ ಮಾಡಬೇಕು ಅನ್ನುವ ಚಿಂತನೆಯನ್ನು ಮಾಡ್ತಾ ಕಳೆದ ಅಧಿವೇಶನದಲ್ಲಿ ಕೂಡ ಇದರ ಬಗ್ಗೆ ಚರ್ಚೆಗಳಾಗಿತ್ತು. ಅಧಿವೇಶನದಲ್ಲಿ ಕೂಡ ಆಗಿದೆ, ಅದು ಪ್ರಸ್ತಾವನೆ ಸರ್ಕಾರ ಮಟ್ಟದಲ್ಲಿದೆ. ಆದರೆ ನಾವು ಇಲ್ಲಿ ಇದ್ದವರಿಗೆ ಈ ಭಾಷಣ ಬೇಕಾ ಅಂತ ಒಂದು ಪ್ರಶ್ನೆ ಬಂತು. ಆದರೆ ನೀವು ಮನೆಗೆ ಹೋದಾಗ ಈ ವಿಷಯವನ್ನು ಮಾತಾಡಿದ್ರೆ ಮಾತ್ರ ಜನರಿಗೆ ಗೊತ್ತಾಗ್ತದೆ, ಇಲ್ಲಾಂದರೆ ವಿಷಯವೇ ಗೊತ್ತಾಗೋದಿಲ್ಲ. ಆ ದೃಷ್ಟಿಯಿಂದ ಇದು ಅನಿವಾರ್ಯ. ಮೊದಲ ಅಧ್ಯಕ್ಷರಿದ್ದಾರೆ, ಮಾಲತ್ಯಕ ಇದ್ದಾರೆ, ಉಪಾಧ್ಯಕ್ಷರಿದ್ದಾರೆ, ಮಹಿಳೆಯರು ನಮ್ಮ ಇವರೆಲ್ಲ ಇದ್ದಾರೆ. ದಿನನಿತ್ಯ ನೀವು ಪಂಚಾಯತಿಗೆ ಬಂದಾಗ ಕಡೆಯ ಪರಿಸ್ಥಿತಿಗಳಿಗೆ ಇತ್ತಂತ ಪಂಚಾಯತಿಗೆ ಬರೋದು ಬೇಡ ಅಂತ ಹೇಳುವಂಥ ಪರಿಸ್ಥಿತಿ ಬರ್ತಾ ಇತ್ತು. ಎಲ್ಲ ಮನೆಗಳಲ್ಲಿ ಸಾಮಾನ್ಯ ಜನರಿಗೆ ಮನೆ ಕಟ್ಟಲಿಕ್ಕೆ ಹೋಗಬೇಕಾದ್ರೆ ಅವರು 2 ಲಕ್ಷ 3 ಲಕ್ಷ ಉಳಿಸುವಂಥ ಪರಿಸ್ಥಿತಿಯಲ್ಲಿ ಯಾರಿಲ್ಲ. ಸಾಲ ಕೊಡಲಿಕ್ಕೆ ಆಗಲಿಕ್ಕೆ ಅವರು ಐಸೆನ್ಸ್ ಆಗಿರೋದು. ಅಂಥ ಸಂದರ್ಭದಲ್ಲಿ ಪ್ರತಿ ವರ್ಷ ಕೂಡ 100-200 ಮನೆಗಳನ್ನು ತಾಲೂಕಿಗೆ ಬರ್ತಿತ್ತು. ಪ್ರತಿ ಪಂಚಾಯತಿಗೆ 10-15 ಮನೆಗಳು ಸಿಗ್ತಾ ಇತ್ತು. ಅದರಲ್ಲಿ 2,000 ರೂಪಾಯಿ 1,000 ರೂಪಾಯಿ 3,000 ರೂಪಾಯಿ ಬರೋದಿತ್ತು. ವೃದ್ಧಾಪ್ಯ ವೇತನ ಕನ್ನಡ ಸೈತನ ಪಟ್ಟಿಯಲ್ಲಿಗೆ ವಿಧವಾ ಭಾಷಾಸೇನ ಬರೋದಿತ್ತು. ಯಡಿಯೂರಪ್ಪನ ಸರ್ಕಾರ ಮಂದಿ ರಂಚಿದ್ದ 10 ವರ್ಷ ದಾಂಡಿಗಳಿಗೆ 15 ವರ್ಷ ದಾಂಡಿಗಳಿಗೆ ಸಂಧ್ಯಾ ಸುರಕ್ಷಾ ಬರೋದಿತ್ತು. ಇನ್ನು ರಾಜ್ಯ ಸರ್ಕಾರದ ಆದವಂತನ ಆಯ್ಕೆ ಪೂರ ಆಯ್ಕೆ ಕಲ್ಲು ಮಾಡಿದ ಅಗಲ ಜೀವನ ವಿಸ್ತಾರ ಮಾಡ್ತಾರೆ ಲೆಕ್ಕದಾದ ಒಂದು ಸ್ವಾಮಿಗಳು. ಇದು ಗ್ಯಾರಂಟಿ ಸ್ವಾಮಿ, ಗ್ಯಾರಂಟಿ ಬಂದ್ಬಿಡ್ಬೋದು. ಯಾರ ಪಂಜಾಬ್ ಓದಿದೆ ಅನ್ನೋದು ದೋಸ್ತಿಲ್ಲ. ಪಂಜಾಬ್ ಮುಂತಾಯಿದೆ ಬ್ಯಾಂಗ್ಳೂರು ಅವನು ಪ್ರಾಯಶಃ ಹೆಚ್ಚು ಮಾತಾಡಿದ್ರೆ ಅಲ್ಲಿ ಹಿಂದೆಯಿಂದ ಒಬ್ಬೊಬ್ರು ಹೋಗುವಂತ ಸಾಧ್ಯತೆ ಇದೆ. ಹಾಗಾಗಿ ಹೆಚ್ಚು ಮಾತಾಡಲಿಕ್ಕೆ ಒಂದು ದಿನಂಪ್ರತಿ ಒಂದು ಸೂತಕದ ಛಾಯೆಯಲ್ಲಿ ಒಂದು ರಾಜ್ಯ ಇರುವಾಗಿ ನಾವೆಲ್ಲ ಇವತ್ತು ಭಾವಿಸ್ತಾ ಇದ್ದೇವೆ. ಕಳೆದ ಸುಮಾರು 2.25 ವರ್ಷಗಳ ಹಿಂದೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಈ ಕಾಂಗ್ರೆಸ್ ಆಗಿನ ಮುಖಂಡರು ಭಾರತೀಯ ಜನತಾ ಪಾರ್ಟಿ ಸರ್ಕಾರ 40% ಸರ್ಕಾರ, ನಾವು ಅಧಿಕಾರಕ್ಕೆ ಬಂದರೆ ನಿಮಗೆ ಭಾಗ್ಯಗಳನ್ನು ಕೊಡ್ತೇವೆ ಎನ್ನುವಂತಹ ವ್ಯವಸ್ಥಿತವಾದಂತಹ ಒಂದು ಪ್ರಚಾರ ತಂತ್ರವನ್ನು ಮಾಡಿ ಜನರಿಗೆ ಆ ಸರ್ಕಾರದ ವಿರುದ್ಧ ಒಂದು ತಪ್ಪು ಅಭಿಪ್ರಾಯವನ್ನು ಮೂಡಿಸಿ ಇವತ್ತು ಹೇಗೋ ಜನರನ್ನು ಮರಳುಗೊಳಿಸಿ ಅಧಿಕಾರಕ್ಕೆ ಬಂತು. ಅಧಿಕಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಬಿಟ್ಟಿ ಭಾಗ್ಯಗಳನ್ನು ನಾವು ಘೋಷಣೆ ಮಾಡಿ ಆದರೂ ಕೊಡಬೇಕು ಎನ್ನುವಂತಹ ದಿಮಾಗು ಆ ಸರ್ಕಾರಕ್ಕೆ ಇರಲಿಲ್ಲ. ಆ ಸಂದರ್ಭದಲ್ಲಿ ನಮ್ಮೆಲ್ಲ ಜನಪ್ರತಿನಿಧಿಗಳು ಅಥವಾ ವಿದ್ಯುತ್ ಭಾಗ್ಯ ಇದೆಲ್ಲವನ್ನು ಕೊಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಆ ಕೊಡ್ಲಿಕ್ಕೆ ಪ್ರಾರಂಭ ಮಾಡಿದಂಥ ಸಂದರ್ಭದಲ್ಲಿ ಅವರಿಗೆ ಆರ್ಥಿಕ ಸಂಕಷ್ಟದ ತೊಂದರೆ ಆದಂಥ ಸಂದರ್ಭದಲ್ಲಿ ಯಾವುದೇ ಒಂದು ಯೋಜನೆ ಮಾಡುವಂತ ಸಂದರ್ಭದಲ್ಲಿ ಪೂರ್ವಭಾವಿ ಅದಕ್ಕೆ ಇನ್ಕಮ್ ಸೋರ್ಸ್ ಏನು ಅನ್ನುವಂಥ ಚಿಂತಿಸಬೇಕಾದ್ರೆ
ಹೋಗಿಲ್ಲ. ಕುಡಿಯೋರ ಪರಿಸ್ಥಿತಿ ಅವರಿಗೆ ಗೊತ್ತು. ಪ್ರತಿ 3 ತಿಂಗಳಿಗೊಮ್ಮೆ ಜಾಸ್ತಿ ಆಗ್ತದೆ ಅಂತೇಳಿ ಒಂದು ಉಪ್ಪೆ ಹೊಡಿತಾ ಇರ್ತಾರೆ. ಸ್ಟ್ಯಾಂಪ್ ಪೇಪರ್ 20 ರೂಪಾಯಿ ಇದ್ದದ್ದು 100 ರೂಪಾಯಿ ಆಯ್ತು, 100 ರೂಪಾಯಿ ಇದ್ದದ್ದು 200 ರೂಪಾಯಿ ಆಯ್ತು, 500 ರೂಪಾಯಿ ಆಯ್ತು. ರಿಜಿಸ್ಟ್ರೇಷನ್ ಫೀಸ್, ಈ ಬೈಕ್ ರಿಜಿಸ್ಟ್ರೇಷನ್ ಮಾಡ್ಲಿಕ್ಕೆ 100 ರೂಪಾಯಿ ಇದ್ರೆ ಇವತ್ತು 500 ರೂಪಾಯಿ ಆಗಿದೆ. ಇವತ್ತು ರಿಜಿಸ್ಟ್ರೇಷನ್ ಫೀಸ್ 1,000 ಇದ್ರೆ ಅದು 10,000 ಆಗಿದೆ. ಒಂದು ದೊಡ್ಡ ಪಟ್ಟಿಯನ್ನು, ಸುಮಾರು 4 ಫೀಟ್ ಉದ್ದದಷ್ಟು ಒಂದು ಪಟ್ಟಿಯನ್ನು ಬಿಡುಗಡೆ ಮಾಡಿದ್ವಿ ಇವತ್ತು ವಿಧಾನಸಭೆಯಲ್ಲಿ ನಿನ್ನೆ. ಇಷ್ಟೆಲ್ಲ ಎರಡನೇದ್ದು ಹಗರಣಗಳ ಸರ್ಕಾರ ಇದು. ಈಗಾಗಲೇ ಹೇಳಿದ್ರು, ಮೂಢ ಹಗರಣ ಸಿದ್ದರಾಮಯ್ಯ ಅವರು ಕತ್ತುಕೊಂಡು ಆಮೇಲೆ ವಾಪಸ್ ಕೊಟ್ಟು ನಾನು ಸಾಚೆ ಎನ್ನುವಂತ ಪೋಸ್ ಕೊಡ್ತಿದ್ದಾರೆ. ದಿನಂಪ್ರತಿ ಎದುರು ಇವರಿಗೆ ಎಲ್ಲಿಂದ ಲೂಟಿ ಹೊಡೆಯುವುದು ಎನ್ನುವಂಥದ್ದೇ ಒಂದು ಪರಿಪಾಠವಾಗಿದೆ. ಯಾವುದಿಂದ ಲೂಟಿ ಹೊಡಿಬಹುದು ಎನ್ನುವಂಥದ್ದು. ಗ್ರಾಮಗಳ ಅಭಿವೃದ್ಧಿಗೆ, ರಸ್ತೆಗಳ ಅಭಿವೃದ್ಧಿ ಇರ್ಬೋದು, ಯಾವುದೇ ಅಭಿವೃದ್ಧಿಗೆ ಇವತ್ತು ಹಣಕಾಸಿನ ವ್ಯವಸ್ಥೆ ಇಲ್ಲ. ಮೂರನೇದ್ದು ಹಿಂದೂ ವಿರೋಧಿ ಸರ್ಕಾರ ಇದು. ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳುವಂತ ಒಂದು ದರಿದ್ರ ಸರ್ಕಾರ ಇದು. ಅಧ್ಯಾಪಕರುಗಳಿಗೊಂದು ನೋಟಿಸ್ ಸರ್ಕ್ಯುಲರ್ ಬಂದಿದಂತೆ ಬೀದಿ ನಾಯಿಗಳ ಹಾವಳಿಯನ್ನು ತಡೆಗಟ್ಟಲಿಕ್ಕೂ ನೀವು ನೋಡ್ಕೊಳ್ಬೇಕು ಅಂತೇಳಿ. ಶಾಲೆಗೆ ಒಂದು ಶೌಚಾಲಯ ಕ್ಲೀನ್ ಮಾಡ್ಲಿಕ್ಕೆ ಒಂದು ವ್ಯವಸ್ಥೆ ಇಲ್ಲ, ಶಾಲೆಗೆ ಶಿಕ್ಷಕರ ವ್ಯವಸ್ಥೆ ಇಲ್ಲ. ಅಂತಹ ಶಾಲೆಗಳು ಇವತ್ತು ಸರ್ಕಾರಿ ಶಾಲೆಗಳು ಯಾವ ದುಸ್ಥಿತಿಯಲ್ಲಿ ನಡೀತೇವೆ ಅನ್ನೋದು ಇವ್ರಿಗೆ ಗೊತ್ತಿಲ್ಲ. ಆದ್ರೆ ಇವರಿಗೆ ಉರ್ದು ಶಾಲೆ ಮೇಲೆ ಅತೀವವಾದಂತಹ ಪ್ರೀತಿ. ಅಂತಹ ಈ ದರಿದ್ರ ಸರ್ಕಾರ ಇವತ್ತು ನಮ್ಮ ರಾಜ್ಯದಲ್ಲಿದೆ. ಇನ್ನು ಸರ್ಕಾರಗಳು, ಯಾವುದೇ ಒಂದು ಸರ್ಕಾರಗಳು ಆಡಳಿತಕ್ಕೆ ಬಂದ ಮೇಲೆ ಚುನಾವಣೆ ನಡೆಯುವಂತ ಸಂದರ್ಭದಲ್ಲಿ ನಾನು ಕಾಂಗ್ರೆಸ್, ನಾನು ಬಿಜೆಪಿ ಅಥವಾ ವಿಪರೀತವಾದಂತಹ ನಮ್ಮೊಳಗಿನ ವಿಚಾರಗಳಲ್ಲಿ ಒಂದಷ್ಟು ಹೋರಾಟಗಳನ್ನು ನಾವು ಮಾಡಬೇಕಾದ್ರೆ, ಯಾವಾಗ ಅಧಿಕಾರಕ್ಕೆ ಬಂದವೋ ಆನಂತರ ಇಡೀ ಸಮಾಜದ ಕಲ್ಯಾಣವನ್ನು ಮಾಡಬೇಕಾದಂತ ಸರ್ಕಾರಗಳ ಕರ್ತವ್ಯ. ಆದ್ರೆ ಇವತ್ತು ಈ ರಾಜ್ಯ ಸರ್ಕಾರ ಏನ್ ಮಾಡ್ತಾ ಇದೆ, ನಮ್ಮ ಕರಾವಳಿಯನ್ನು ಯಾವುದೇ ಬಜೆಟ್ನಲ್ಲಿ, ಕಳೆದ 3 ಬಜೆಟ್ಗಳಲ್ಲಿಯೂ ಯಾವುದೇ ಚಿಕ್ಕಾಸು ಅನುದಾನ ನೀಡದೆ, ಯಾವುದೇ ವಿಶೇಷ ಪ್ಯಾಕೇಜ್, ವಿಶೇಷ ಯೋಜನೆಗಳನ್ನು ನೀಡದೆ ಇವತ್ತು ಕರಾವಳಿಯನ್ನು ಸಂಪೂರ್ಣವಾಗಿ ತಾತ್ಸಾರವಾಗಿ ನೋಡ್ತಾ ಇದೆ. ಗ್ರಾಮ ಪಂಚಾಯತ್ಗಳಲ್ಲಿ ಇವತ್ತು ಆಗುತ್ತಿರುವಂತಹ ಅನ್ಯಾಯಗಳು, ಗ್ರಾಮ ಪಂಚಾಯತ್ನಲ್ಲಿ ಜನರಿಗೆ ಆಗುವಂತಹ ತೊಂದರೆಗಳು, ಈಗಾಗಲೇ 9/11 ಹೇಳಿದ್ರು. ಕಳೆದ 2.5 ವರ್ಷದಲ್ಲಿ ಒಂದೇ ಒಂದು ಮನೆ ಕೊಡುವಂತ ಯೋಗ್ಯತೆ ಈ ಸರ್ಕಾರಕ್ಕಿಲ್ಲ. ನಾನು ಅಲೆಯೂರು ಗ್ರಾಮ ಪಂಚಾಯತ್ನಲ್ಲಿ ಪಂಚಾಯತ್ ಅಧ್ಯಕ್ಷನಾಗಿದ್ದಾಗ 5 ವರ್ಷದಲ್ಲಿ 400ಕ್ಕೂ ಹೆಚ್ಚು ಮನೆಗಳನ್ನು ಕೊಟ್ಟಿದ್ದೆ ನನ್ನ ಗ್ರಾಮದಲ್ಲಿ. ನನಗೆ ಅಷ್ಟು ಖುಷಿ ಇದೆ, ಅಷ್ಟು ಹೆಮ್ಮೆ ಇದೆ. ಸುಮಾರು 175-200 ಜನರಿಗೆ ಹಕ್ಕುಪತ್ರವನ್ನು ನಾನು ಕೊಟ್ಟಿದ್ದೆ. ಇವತ್ತಿನ ಈ ಸರ್ಕಾರದಲ್ಲಿ, ಇವತ್ತು ಗ್ರಾಮ ಪಂಚಾಯತ್ನಲ್ಲಿ ಈ ಸರ್ಕಾರ ಬಂದ ಮೇಲೆ ಒಂದು 10 ಹಕ್ಕುಪತ್ರ ಕೊಡುವಂತ ಯೋಗ್ಯತೆ ಇವರಿಗಿಲ್ಲ. ವಸತಿ ಯೋಜನೆಯಲ್ಲಿ ಒಂದೇ ಮನೆಗಳನ್ನು ಕೊಡ್ಲಿಕ್ಕೆ ಇವತ್ತು ಯೋಗ್ಯತೆ ಇಲ್ಲ ಇವರಿಗೆ. ಕಳೆದ 2.5 ವರ್ಷದಲ್ಲಿ ಪಾಪ ಗ್ರಾಮ ಪಂಚಾಯತ್ನಲ್ಲಿ ಒಂದು ಮನೆಯ 1.5 ಲಕ್ಷ ಏನಾದ್ರೂ ನಮಗೆ ಸಹಾಯಧನ ಸಿಗ್ತದೆ ಅಂತ ಕಾಯ್ತಾ ಇರುವಂತಹ 100 ಮಂದಿ ಇವತ್ತು ಗ್ರಾಮ ಪಂಚಾಯತ್ನಲ್ಲಿ ಅರ್ಜಿಗಳು ಹಾಗೆ ಕೊಡಿತಾ ಇವೆ.